ಈ ಅವಾರ್ಡ್ ಹೇಳ್ತಿದ್ರಿ ನೀವು, ಅವಾರ್ಡ್ ಬಂದಿರುವಂತದ್ದು ವ್ಯಕ್ತಿಗಳು ಅವ್ರು ಮಾಡುವಂತ ಕೆಲಸಕ್ಕೆ ಅಂತ. ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂದ ತಕ್ಷಣ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ಅಂತ ಒಂದು ಸುದ್ದಿ ಇರುತ್ತೆ. ಈ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ಗಳು ನಮ್ಗೆ ಆಕ್ಷನ್ ಕಟ್ ಹೇಳಿದ್ರೆ ಸಕ್ಕತ್ತಾಗಿರುತ್ತೆ, ಅವ್ರ ಕತ್ತ ಹೋಗೋಣ, ಆಪರ್ಚುನಿಟೀಸ್ ಕೇಳೋಣ. ಇಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಕೆಲವೊಂದ್ಸಲ ಹೀರೋ ಕಮ್ ಪ್ರೊಡ್ಯೂಸರ್ಸ್ನೇ ಅವಕಾಶ ಕೊಡ್ತಾರೆ. ಅವಕಾಶಗಳು ಬಂದಿತ್ತ ಯಾರಾದ್ರೂ? ಖಂಡಿತ ಆಗಲ್ಲ, ಖಂಡಿತ ಆಗಲ್ಲ. ಈಗ ನನ್ ಕತೆ ಬಿಟ್ಬಿಡಿ, ಸಂಚಾರಿ ವಿಜಯ್ ತುಂಬಾ ಆಪ್ತ ಸ್ನೇಹಿತ, ಅವ್ರಿಗೂ ನ್ಯಾಷನಲ್ ಅವಾರ್ಡ್ ಬಂತು, ಅವ್ರಿಗೂ ಸಿನಿಮಾಗಳು ಬಂತು. ಎಷ್ಟು ಜನ ದೊಡ್ಡ ಡೈರೆಕ್ಟರ್ಸು, ದೊಡ್ಡ ಪ್ರೊಡಕ್ಷನ್ ಹೌಸು ಸಂಚಾರಿ ವಿಜಯ್ ಅವ್ರಿಗೆ ಆಕ್ಟಿಂಗ್ಗೆ ಆಪರ್ಚುನಿಟಿ ಕೊಟ್ಟರು. ಕ್ವಶನ್ ಮಾರ್ಕ್. ಜನ ಹೀಗೆ ಅವರು ಇಲ್ಲ, ಇದನ್ನ ಇಶ್ಯೂ ಮಾಡೋದಂತಲ್ಲ. ನನ್ನ ಕ್ವಶನ್ ಕೇಳಿದ್ದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಇದು ವಾಸ್ತವ. ಆಯ್ತಾ, ವಿಜಯ್ಗೆ ಯಾವ ದೊಡ್ಡ ಪ್ರೊಡಕ್ಷನ್ ಹೌಸನು ಕೈ ಬೀಸಿ ಕರೀಲಿಲ್ಲ ಒಂದು ಸಿನಿಮಾ ಮಾಡೋಣ ಅಂತ ಅವ್ರನ್ನ. ಯಾಕಂದ್ರೆ ಅವರಲ್ಲಿರೋ ಪ್ರತಿಭೆಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಾಗಿತ್ತು. ಆಯ್ತಾ, ಅದ್ರಲ್ಲೂ ಒಟ್ಟಿಗೆನೆ ಅವ್ರದ್ದು ಹರಿವು ಮೊದಲನೇ ಸಿನಿಮಾ, ಎರಡನೇದು ಅವನೆಲ್ಲ ಅವಳು, ನಾನು ಅವನೆಲ್ಲ ಅವಳು, ಎರಡು ಒಟ್ಟಿಗೆನೆ ನ್ಯಾಷನಲ್ ಅವಾರ್ಡ್ ಹೋಗಿತ್ತು. ಅದರಲ್ಲಿ ಅವರ ಆಕ್ಟಿಂಗಿಗೆ ಬೆಸ್ಟ್ ನ್ಯಾಷನಲ್ ಅವಾರ್ಡ್ ಬಂತು. ಈ ಕಡೆ ಹರಿವು ಅವ್ರು ಆಕ್ಟ್ ಮಾಡಿದ ಸಿನಿಮಾಗೆ ಬೆಸ್ಟ್ ಕನ್ನಡ ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂತು. ಒಟ್ಟಿಗೆ ಒಬ್ಬ ಹೀರೋ, ನೀವು ಇನ್ನೆಲ್ಲೂ ಎಕ್ಸಾಂಪಲ್ ಸಿಗದೆ ಈ 10 ವರ್ಷದಲ್ಲಿ ಸಿಗಕ್ ಚಾನ್ಸೇ ಇಲ್ಲ. ಒಬ್ಬರದೇ ಹೀರೋದು ಎರಡು ಸಿನಿಮಾ ಒಟ್ಟಿಗೆ ನ್ಯಾಷನಲ್ ಅವಾರ್ಡ್ ಹೋಗಿ ಎರಡೂ ನ್ಯಾಷನಲ್ ಅವಾರ್ಡ್ ಬಂದಿರೋದು. ಒಂದು ಅವ್ರ ಆಕ್ಟಿಂಗಿಗೆ, ಇನ್ನೊಂದು ಆ ಸಿನಿಮಾಗೆ. ಆ ತರದ ಎಕ್ಸಾಂಪಲ್ ಸಿಕ್ಕಿದಾಗ ವಿಜಯ್ ಅವ್ರಿಗೆ ಎಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅವರು ಅವಾರ್ಡ್ ಕರೆದು ಒಂದು ಸಿನಿಮಾ ಮಾಡಿ ಇದ್ರು. ಯಾಕೆ ಅವ್ರ ಪ್ರತಿಭೆ ಇರ್ಲಿಲ್ವಾ? ಪ್ರತಿಭೆ ಇರೋದಕ್ಕೆಲ್ಲ ಸರ್ ನ್ಯಾಷನಲ್ ಅವಾರ್ಡ್. ಆದ್ರೆ ಯಾಕೆ ಆಗ್ಲಿಲ್ಲ? ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅವ್ರನ್ನ ಹೀರೋ ಆಗಿಟ್ಕೊಂಡು ಅವ್ರಿಗೆ ಸಿನಿಮಾಗಳು ಮಾಡಿದ್ರು. ನ್ಯಾಷನಲ್ ಅವಾರ್ಡ್ ಬಂದ್ಮೇಲೆ ಒಂದು 15-20 ಸಿನಿಮಾ ಏನೋ ಮಾಡಿದ್ರು. ಎಲ್ಲನೂ ಹೊಸ ತಂಡ, ಮತ್ತೆ ಎಲ್ಲಾ ತರದ ಎಕ್ಸ್ಪ್ಲೋರ್ ಮಾಡಿದ್ರು. ಅವ್ರು ಮಾಡಿರೋಷ್ಟು ವಿಜಯ್, ನನ್ನ ಕಂಟೆಂಪ್ರರಿಯಲ್ಲಿ ಸಂಚಾರಿ ವಿಜಯ್ ಅವರು ಎಕ್ಸ್ಪ್ಲೋರ್ ಮಾಡ್ದಂಗೆ ಪಾತ್ರಗಳನ್ನ ಇನ್ನು ಯಾವ ನಟರು ಮಾಡಿಲ್ಲ. ದಾಸವಾಳ ಒಂದು ಫಿಸಿಕಲಿ ಚಾಲೆಂಜ್ ಕ್ಯಾರೆಕ್ಟರ್, ಅವನೆಲ್ಲ ಅವಳು. ಒಗ್ಗರಣೆಯಲ್ಲಿ ಒಂದು ಸಣ್ಣದಾಗಿ ಏನು ಈ ಕ್ಯಾರೆಕ್ಟರ್ ಮಾಡಿದ್ರು, ಏನು ಈ ಕಮ್ಯುನಿಟಿದು ಕ್ವೀರ್ ಕಮ್ಯುನಿಟಿ ಕ್ಯಾರೆಕ್ಟರ್ ಮಾಡಿದ್ರು. ಅದಾದ್ಮೇಲೆ ಅವನೆಲ್ಲ ಅವಳು ಕ್ಯಾರೆಕ್ಟರ್ ಮಾಡಿದ್ರು. ಹರಿವಲ್ಲಿ ಆ ವಯಸ್ಸಿಗೆ 32, 33, 37 ಆ ಟೈಮ್ಗೆ ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ರು ಹರಿವೂಲಿ. ಅದೇ ನಟ ಈ ಕಡೆ ಇದು ಮಾಡ್ತಾರೆ. ಅದಾದ್ಮೇಲೆ ಅವರು ಒಂದು ದೇವ್ರ ಕ್ಯಾರೆಕ್ಟರ್ ಮಾಡಿದ್ರು, ಆಯ್ತಾ, ರಿಕ್ತಾ ಅಂತ ಒಂದು ಸಿನಿಮಾದಲ್ಲಿ. ಅದಾದ್ಮೇಲೆ ಇನ್ನೊಂದು ಸಿನಿಮಾದಲ್ಲಿ ಒಂದು ಸೈಕೋ ಕ್ಯಾರೆಕ್ಟರ್ ಮಾಡಿದ್ರು, ಅಂದ್ರೆ ಕಿಲ್ಲರ್ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಅದಾದ್ಮೇಲೆ ಕುರುಡನ್ ಕ್ಯಾರೆಕ್ಟರ್ ಮಾಡಿದ್ರು. ಓಕೆ, ಅದಾದ್ರ ಮೇಲೆ ತಲೆದಂಡದಲ್ಲಿ ಒಂದು ಮೆಂಟಲಿ ಆಕ್ಚುಲಿ ಸ್ಟ್ರಾಂಗ್ ಆಗಿರುವಂತ ಮಗು ತರದ ಪಾತ್ರ, ತುಂಬಾ ಚಾಲೆಂಜ್ ಪಾತ್ರ. ಅಷ್ಟು ವೈವಿಧ್ಯಮಯ ಪಾತ್ರ ಇನ್ಯಾವ ನಟರು ಮಾಡಿಲ್ಲ. ಆದ್ರೂ ಅವ್ರಿಗೆ ಒಂದು ದೊಡ್ಡ ಸಿನಿಮಾ ಸಿಕ್ಕಿಲ್ಲ. ಸೊ ಅಂಥದ್ರಲ್ಲಿ ಒಬ್ಬ ಡೈರೆಕ್ಟರ್ಗೆ ಇಲ್ಲಿ ಎಷ್ಟು ಸಿಗ್ಬೋದು? ಬಂತು, ಇಲ್ಲ ಅಂತಲ್ಲ. ಎಲ್ಲರೂ ನಮಗೆ ಅವಾರ್ಡ್ಗೆ ಅಂತ ಸಿನಿಮಾ ಮಾಡ್ಕೊಡಿ ಅಂತ ಬಂದವರು, ಸಬ್ಸಿಡಿಗೆ ಸಿನಿಮಾ ಮಾಡ್ಕೊಡಿ ಅಂತ ಬಂದವರು ತುಂಬ ಜನ ಇದ್ರು. ಓಕೆ, ಬಟ್ ನಾನು ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಆಗಬೇಕು ಅನ್ನೋ ಕನ್ಸಿಟ್ಕೊಂಡು ಬಂದವನೇ ಅಲ್ಲ. ಅದ್ರ ಮೇಲೆ ನನಗೆ ಕತೆಗೆ ಹೇಳೋದು ಇಷ್ಟ. ಅದು ನಾನು ಪೇಂಟಿಂಗಲ್ಲೂ ಹೇಳ್ತೀನಿ, ಸಿನಿಮಾದಲ್ಲೂ ಹೇಳ್ತೀನಿ, ಒಂದು ಕತೆ ಹೇಳೇ ಹೇಳ್ತೀನಿ. ಸೊ ಅಂಥದ್ರಲ್ಲಿ ನನಗೆ ಈ ಪ್ರಶಸ್ತಿಗೆ ಅಂತಲೇ ಸಿನಿಮಾ ಮಾಡೋದು, ಈ ಸಬ್ಸಿಡಿಗೆ ಅಂತ ಸಿನಿಮಾ ಮಾಡೋದು ಯಾವ ನಂಬಿಕೆನೂ ಇಲ್ಲ. ನನಗೆ ಬೇಡವೋ ಬೇಡ. ನಾನು ಮಾಡೋ ಸಿನಿಮಾಗೆ ಅದು ತಗೊತೀನಿ, ಅದು ನನ್ನ ಹಕ್ಕು. ಒಂದು ಸಿನಿಮಾ ಮಾಡಿ ಅದಕ್ಕೆ ನಾನು ಏನೇನು ಒಂದು ಸರ್ಕಾರದ ಏನೇನು ಸೌಲಭ್ಯ ಇದೆ ಅದನ್ನ ತಗೊತೀನಿ. ಯಾಕಂದ್ರೆ ಅದು ನನ್ನ ಹಕ್ಕು. ಯಾಕಂದ್ರೆ ಒಬ್ಬ ನಿರ್ಮಾಪಕರಿಗೆ ಅದು ರಿಕವರಿ ಆಗಬೇಕು, ಅದನ್ನು ತಗೊತೀನಿ ಹೊರತು ಅದಕ್ಕೋಸ್ಕರ ಅಂತಾನೆ ನಾನು ಇಲ್ಲಿ ಸಿನಿಮಾ ಮಾಡಲ್ಲ. ಸೊ ಇದು ಕ್ಲಿಯರ್. ಸೊ ಆ ಥರದ್ದು ಬಂದಾಗ ನನಗೆ ಅದು ಇಷ್ಟ ಇರಲಿಲ್ಲ. ಸೊ ನಂದೇ ಒಂದು ಕತೆ ಹೇಳಬೇಕು, ನಾನು ನೋಡೋ ಜಗತ್ತಿನ ಬಗ್ಗೆನೇ ಸಿನಿಮಾ ಮಾಡಬೇಕು ಅಂತೇಳಿ ಟ್ರೈ ಮಾಡಿದ್ವಿ. ಒಟ್ಟು 2014ರಲ್ಲಿ ಹರಿವು ಮಾಡಿದ್ಮೇಲೆ 2018ರವರೆಗೂ ಖಾಲಿ ಕೂತಿದೆ. ಬರ್ತಾರೆ, ಏನೋ ಮಾಡಬೇಕು ಅಂತ ಬರ್ತಾರೆ, ಆಮೇಲೆ ಬೇರೆ ಬೇರೆ ಕಾರಣಕ್ಕೆ ಡ್ರಾಪ್ ಆಗ್ತಾರೆ. ಈ ಥರ ಆಗಿ ಕೊನೆಗೆ ಅರ್ಥ ಆಯಿತು, ನ್ಯಾಷನಲ್ ಅವಾರ್ಡ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ಸಿನಿಮಾ ಮಾಡೋಕ್ಕಾಗಲ್ಲ, ಅದನ್ನ ಅಲ್ಲಿ ಬಿಟ್ಕೊಡ್ಬೇಕು. ಅದು ಬಂದಿರೋದು ಆ ಸಿನಿಮಾಗೆ, ಆ ಸಿನಿಮಾದ ಒಂದು ಕತೆ ಇರ್ಬೋದು, ನಟನೆ ಇರ್ಬೋದು, ಓವರ್ ಆಲ್ ಆ ಸಿನಿಮಾ ಮಾಡಿರೋ ಇಂಪ್ಯಾಕ್ಟ್ ಇರ್ಬೋದು, ಅದಕ್ಕೆ ಒಂದು ಪ್ರಶಸ್ತಿ ಬಂದಿದೆ. ಅದು ಅಲ್ಲಿಗಿರಲಿ. ನಾವು ಮತ್ತೆ ಎ ಇಂದನೇ ಸ್ಟಾರ್ಟ್ ಮಾಡಬೇಕು, ಆ ಇಂದನೇ ಶುರು ಮಾಡಬೇಕು, 0ಇಂದನೇ ಶುರು ಮಾಡಬೇಕು.
ಓಕೆ, ಈ ಥರ ಶುರು ಮಾಡಬೇಕು ಅಂತ ಶುರು ಮಾಡಿ 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 ಪ್ರಯತ್ನ ನಾತಿ ಚರಾಮಿ 2018 ಆಗುತ್ತೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇದ್ದೀನಿ. ಯಾಕಂತಾರೆ 2019 ನಾನು ಆಕ್ಟ್ 78 ಮಾಡಿದ್ದು. ಕೊರೋನಾ ಡಿಲೇ ಆಯಿತು, ಬಟ್ 2020 ಸಿನಿಮಾ ರಿಲೀಸ್ ಮಾಡಿದ್ದೀವಿ. 2021 ಕೆಲಸ ಶುರು ಮಾಡಿದೆ. 2022 ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ 2023 19/20/21 ರಿಲೀಸ್ ಮಾಡಿದ್ದೀನಿ. ಅದಾದಮೇಲೆ ಕೆಲಸಗಳು ಮಾಡಿಕೊಂಡು ಬಂದು 2024 ದೂರತೀರನ ಶುರು ಮಾಡಿದ್ವಿ. 2025 ದೂರತೀರನ ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ. ನಿರಂತರವಾಗಿ ಕೆಲಸ ಮಾಡ್ತಾನೇ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.